ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಕೂಡ ಈ ನಿರೀಕ್ಷೆಯ ವಾಕ್ಯ, ಈ ದೈನಿಕ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ. ಕ್ರಿಸ್ತನ ಪ್ರೀತಿಯನ್ನು, ಕಲ್ವಾರಿಯಲ್ಲಿ ತನ್ನ ಪ್ರಾಣ ಕೊಟ್ಟ ಪ್ರೀತಿಯನ್ನು ರುಚಿಸಿ ನೋಡಿದವರು ಅವರು ಎಂದಿಗೂ ಇದ್ದ ಹಾಗೆ ಇರುವುದೇ ಇಲ್ಲ. ಪ್ರಿಯರಾದವರೇ, ಇದರ ಉಪದೇಶವನ್ನು ಸ್ವೀಕರಿಸಿಕೊಂಡವರು ಅವರು ಬಲಹೀನರಾಗಿ ಎಂದಿಗೂ ಇದ್ದದ್ದೇ ಇಲ್ಲ. ಪ್ರಿಯರಾದವರೇ, ಶಿಲುಬೆ ಇಲ್ಲದೆ ಕ್ರೈಸ್ತ ಜೀವಿತ ಇಲ್ಲವೇ ಇಲ್ಲ. ಶಿಲುಬೆಯ ಬಳಿಯಲ್ಲೇ ನಾವು ತಂಗಿರೋಣ, ನಾವು ವಾಸ ಮಾಡೋಣ, ಆ ಪ್ರೀತಿಯನ್ನೇ ನಾವು ದೃಷ್ಟಿಸಿ ನೋಡೋಣ, ಆ ಪ್ರೀತಿಯಲ್ಲೇ ನಾವು ಮುಳುಗೋಣ, ಆ ಪ್ರೀತಿಯಿಂದ ನಾವು ಕರ್ತನನ್ನು ಆರಾಧಿಸೋಣ, ಆ ಪ್ರೀತಿಯ ಕಾಣಿಕೆಯಾಗಿ ನಮ್ಮನ್ನು ನಾವೇ ಸಂಪೂರ್ಣವಾಗಿ ಸಮರ್ಪಿಸೋಣ. ಸರಿ, ಇವತ್ತು ಆ ಶಿಲುಬೆಯ ಬಗ್ಗೆ ನಿರೀಕ್ಷೆ ಕೊಡುವಂಥ ಆ ವಾಕ್ಯ ಯೋಹಾನ ಸುವಾರ್ತೆಯ ಪುಸ್ತಕ 10ನೇ ಅಧ್ಯಾಯ ಅದರ 18ನೇ ವಾಕ್ಯ. ದ ಬುಕ್ ಆಫ್ ಜಾನ್ ಚಾಪ್ಟರ್ 10 ವರ್ಸ್ 18. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರವುಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರವುಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಇಲ್ಲಿ ನೋಡ್ರಿ, ಒಂದು ರಹಸ್ಯವನ್ನು, ಒಂದು ಪ್ರಕಟಣೆಯನ್ನು, ಒಂದು ಗೂಢಾರ್ಥವನ್ನು ಯೇಸು ಕ್ರಿಸ್ತು ಶಿಲುಬೆಗೆ ಹೋಗುವುದಕ್ಕೆ ಮುನ್ನವೇ ಆತನು ಹೇಳುವುದನ್ನು ನಾವು ನೋಡ್ತೇವೆ. ಯೇಸುವನ್ನು ಕೊಂದು ಹಾಕಲಿಲ್ಲ, ಯೇಸುವನ್ನು ಕೊಲೆ ಮಾಡಲಿಲ್ಲ, ಯೇಸುವೇ ತನ್ನ ಪ್ರಾಣವನ್ನು ಕೊಟ್ಟ. ಅನೇಕ ಜನರು ಎಲ್ಲರೂ ಹುಟ್ಟೋದೇ ಜೀವಿಸೋದಕ್ಕಾಗಿ, ಆದರೆ ಯೇಸು ಕ್ರಿಸ್ತನು ಹುಟ್ಟಿರೋದು ಸಾಯೋದಕ್ಕಾಗಿ. ಅದು ವಾಕ್ಯ ಹೇಳ್ತದೆ, ಪ್ರಾಣವನ್ನು ತೆಗೆಯುವುದಕ್ಕೂ ಕೊಡುವುದಕ್ಕೂ ಯೇಸುವಿಗೆ ಅಧಿಕಾರ ಉಂಟು. ಭೂಮಿ ಆಕಾಶದಲ್ಲಿ ಎಲ್ಲ ಅಧಿಕಾರ ಯೇಸುವಿಗೆ ಉಂಟು. ಆತನು ಹೇಳ್ತಿದ್ದಾನೆ, ನನ್ನ ಪ್ರಾಣವನ್ನು ಯಾರು ತೆಗೆಯೋಕ್ಕಾಗಲ್ಲ. ಯಾಕಂದರೆ ಸರ್ವಶಕ್ತನು, ಸರ್ವವ್ಯಾಪಿ, ಸರ್ವಜ್ಞಾನಿ, ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮವುಳ್ಳವನು, ಮಹಿಮೆಯ ಅರಸನು, ಆದಿ ಅಂತ್ಯವಾದವನು, ಆತನೇ ಪ್ರಾರಂಭ, ಆತನೇ ಅಂತ್ಯ, ಆಲ್ಫಾ ಒಮೆಗಾ, ಇದ್ದವನು, ಇರುವಾತನು, ಪುನಃ ಬರುವಾತನು, ಆತನ ಹಾಗೆ ಯಾರೂ ಇಲ್ಲ. ಆಕಾಶ ಆತನಿಗೆ ಸಿಂಹಾಸನ, ಭೂಮಿ ಆತನಿಗೆ ಪಾದಪೀಠ. ಅಷ್ಟು ಮಹೋನ್ನತನಾದ ರಾಜಾದಿರಾಜ, ಕರ್ತಾದಿಕರ್ತ ಅಂತ ದೇವಾದಿ ದೇವರು ಹೇಳ್ತಿದ್ದಾರೆ, ನನಗೆ ಅಧಿಕಾರ ಉಂಟು, ನಾನೇ ನನ್ನ ಪ್ರಾಣವನ್ನು ಕೊಡುವುದಕ್ಕೆ ಬಂದೆ. ಯಾಕೆ ಈ ಪ್ರಾಣ? ಇದು ತಂದೆಯ ಉದ್ದೇಶ. ಇದು ತಂದೆಯಿಂದ ಈ ಒಂದು ಯೋಜನೆಯ ಉದ್ದೇಶವನ್ನು ಹೊಂದಿದ್ದೇನೆ. ಏನ ಉದ್ದೇಶ? ಪ್ರಾಣ ಕೊಡುವಂಥ ಉದ್ದೇಶ. ಆದ್ದರಿಂದ ಯಾರು ಯೇಸುವನ್ನು ಕೊಂದು ಹಾಕಲಿಲ್ಲ, ಯೇಸುವೇ ತನ್ನ ಪ್ರಾಣವನ್ನು ಕೊಟ್ಟ. ಆದರೆ ರೋಮಾಪುರದವರು, ಯಹೂದ್ಯರಲ್ಲ, ಆ ಶಿಕ್ಷೆಯನ್ನು ಅನುಭವಿಸುವಂತೆ ಯೇಸು ಕ್ರಿಸ್ತನು ಪ್ರವಾದಿಯು ಬರೆದಿರುವ ಪ್ರಕಾರ ಅವರೆಲ್ಲರೂ ಹಿಂಸೆ ಪಡಿಸಿದ್ರು, ಅವರೆಲ್ಲರೂ ಭಯಂಕರವಾದಂಥ ಬಾಧೆ ಪಡಿಸಿದ್ರು, ಅವರು ಕೊಡಬಾರದಂಥ ಕಷ್ಟಗಳನ್ನು ಕೊಟ್ಟರು. ಆದರೆ ಪ್ರಾಣ ಕೊಟ್ಟಿದ್ದು ಯೇಸುವೆ, ತನ್ನ ಪ್ರಾಣವನ್ನು ತಾನೇ ಮುಡುಪಾಗಿ ಇಟ್ಟ. ಆದ್ದರಿಂದ ವಾಕ್ಯ ಹೇಳ್ತದೆ, ತನ್ನ ತಲೆಯನ್ನು ಬಾಗಿ ಪ್ರಾಣ ಕೊಟ್ಟ. ಸಾಮಾನ್ಯವಾಗಿ ಸತ್ತ ನಂತರ ತಲೆ ಬಾಗ್ತಾರೆ ಅಲ್ವಾ? ಈಗ ನಾವು ಸಿನಿಮಾದಲ್ಲ ನೋಡಿರ್ಬೋದು, ಸತ್ತ ನಂತರ ಹಾಗೆ ತಲೆ ಕೆಳಗೆ ಬೀಳುತ್ತೆ. ಆದರೆ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನು ತಲೆಬಾಗಿ ಪ್ರಾಣ ಕೊಟ್ಟ. ಕಾರಣ ಇದು ತಂದೆಯ ಉದ್ದೇಶ. ತಂದೆಯ ಉದ್ದೇಶ, ತಂದೆಯಿಂದ ಹೊಂದಿರುವಂಥ ಅಪ್ಪಣೆ, ಪ್ರಾಣ ಕೊಡುವಂಥ ಅಧಿಕಾರ ಯೇಸುಗಿತ್ತು. ಇದು ಎಲ್ಲವೂ ಕೂಡ ನಿನಗಾಗಿ ತಂದೆಯ ಬಳಿಯಿಂದ ಹೊಂದಿದಂಥ ಅಪ್ಪಣೆ ನಿನಗೋಸ್ಕರ. ಯೇಸು ಕ್ರಿಸ್ತನು ಪ್ರಾಣ ತೆಗೆದಕ್ಕೂ ಕೊಡೋದಕ್ಕೆ ಅಧಿಕಾರವುಳ್ಳ ದೇವರು ತನ್ನ ಪ್ರಾಣವನ್ನೇ ಕೊಟ್ಟಿದ್ದು ನಿನಗಾಗಿ. ಶಿಲುಬೆಯ ಪಾಡು ಮರಣಗಳು ನಿನಗಾಗಿ, ಶಿಲುಬೆಯಲ್ಲಿ ಸುರಿಸಿದಂಥ ರಕ್ತ ನಿನಗಾಗಿ. ಅದನ್ನು ಮರೆಯದಿರು. ಆಮೇನ್, ಹಲ್ಲೆಲೂಯಾ. ಪ್ರಾಣ ಕೊಟ್ಟ, ಆದರೆ 3ನೇ ದಿನ ಜೀವಂತವಾಗಿ ಬಂದ್ಬಿಟ್ಟ. ಇವತ್ತು ಆತನ ಸಮಾಧಿ ಖಾಲಿಯಾಗಿದೆ. ಆಮೇಲೆ ನೋಡ್ರಿ, ಈ ವಾಕ್ಯದಲ್ಲಿ ತಂದೆಯ ಅಪ್ಪಣೆ ಇದೆ, ತಂದೆಯ ಯೋಜನೆ ಇದೆ, ತಂದೆಯ ಚಿತ್ತವಿದೆ, ತಂದೆಯ ಉದ್ದೇಶವಿದೆ, ಯೇಸುವಿನ ಅಧಿಕಾರವಿದೆ, ಪ್ರಾಣ ಕೊಡುವಂಥ ಚಿತ್ತ ಇದೆ. ಇದೆಲ್ಲವೂ ಕೂಡ ನಿನಗಾಗಿ ಮರೆಯದಿರು. ಶಿಲುಬೆ ನಿನಗಾಗಿ, ಯೇಸು ಕ್ರಿಸ್ತನು ಬಂದಿದ್ದು ನಿನಗಾಗಿ, ಜೀವಿಸಿದ್ದು ನಿನಗಾಗಿ, ಸತ್ತಿದ್ದು ನಿನಗಾಗಿ, ಪುನರುತ್ಥಾನ ಹೊಂದಿದ್ದು ನಿನಗಾಗಿ. ಇಟ್ಸ್ ಎವ್ರಿಥಿಂಗ್ ಇಸ್ ಫಾರ್ ಯು ಮೈ ಬ್ರದರ್, ಮೈ ಸಿಸ್ಟರ್. ನೀನು ಯಾವುದೇ ಜಾತಿ, ಮತ, ಭೇದ, ಕುಲ, ಯಾವುದೇ ಊರು, ಯಾವುದೇ ಖಂಡ, ಎಲ್ಲೇ ಇರು,
ನಿನಗೋಸ್ಕರ ಯೇಸು ಬಂದ, ನಿನಗೋಸ್ಕರ ಯೇಸು ರಕ್ತ ಸುರಿಸಿದ, ನಿನಗೋಸ್ಕರ ಪ್ರಾಣವನ್ನು ಕೊಟ್ಟ, ನಿನಗೋಸ್ಕರ ಸತ್ತ, ನಿನಗೋಸ್ಕರ ಜೀವದಿಂದ ಎದ್ದ. ಇವತ್ತು ನಿನಗೋಸ್ಕರ ಇದನ್ನು ಮಾತಾಡ್ತಿದ್ದಾನೆ. ಕಣ್ಗಳು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ಪ್ರಾಣ ಕೊಡುವ ಪ್ರೀತಿ ನಿಮ್ಮದು ಸ್ವಾಮಿ. ದೇವರೇ, ನಮಗೋಸ್ಕರ ಪ್ರಾಣವನ್ನೇ ಕೊಟ್ಟೆ. ನಿಮಗೆ ನಾವು ವಂದನೆ ಸಲ್ಲಿಸ್ತೇವೆ ಸ್ವಾಮಿ. ನಿಮ್ಮ ನಾಮಕ್ಕೆ ಮಹಿಮೆಯನ್ನು ಸಲ್ಲಿಸ್ತೇವೆ. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಬ್ಬರನ್ನು ಆಶೀರ್ವದಿಸು ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಶಿಲುಬೆಯ ಪ್ರೀತಿಯನ್ನು ಮರೆಯಬೇಡ. ಆ ಪ್ರೀತಿ ಪ್ರಾಣ ಕೊಡುವ ಪ್ರೀತಿ, ಪ್ರಾಣ ಕೊಟ್ಟಂಥ ಪ್ರೀತಿ, ಸ್ನೇಹಿತನ ಪ್ರೀತಿ, ತಾಯಿಗಿಂತ ಮಿಗಿಲಾದ ಪ್ರೀತಿ, ಕಲ್ವಾರಿ ಶಿಲುಬೆಯ ಪ್ರೀತಿ. ಗಾಡ್ ಬ್ಲೆಸ್ ಯು. ಆಮೇನ್.